ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಫ್ರೆಂಡ್ಸ್, ಇವತ್ತು ಸಂಡೇ. ನಾನು ಬೆಳಿಗ್ಗೆಯಿಂದ ಸಂಡೇವರೆಗೆ, ಸಂಡೇ ಅಂತೂ ಫುಲ್ ಬ್ಯುಸಿ ಇರ್ತೀನಿ. ಹೇಗಿರುತ್ತೆ ಇವತ್ತಿನ ಡೇ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆ ಸ್ವಲ್ಪ ಲೇಟ್ ಆಗಿ ಹೇಳ್ತೀನಿ, ಸಂಡೇ ಆಗಿರೋದ್ರಿಂದ. ಡೈಲಿ 5:30ಗೆ ಹೇಳೋದ್ರಿಂದ ಸಂಡೇ ಒಂದು 7:30 ಆಗುತ್ತೆ. ಅಷ್ಟೊತ್ತಿಗೆಲ್ಲ ಎದ್ದು ಫ್ರೆಶ್ ಆಗಿ ಮತ್ತೆ ಕಿಚನ್ಗೆ ಬಂದ್ಬಿಟ್ಟು, ಕಿಚನಲ್ಲಂತೂ ಪೂರ್ತಿ ದಿನ ಕಿಚನಲ್ಲೇ ಇರುತ್ತೀನಿ ಸಂಡೇ ಅಂತೂ. ಸ್ವಲ್ಪ ಜೀರಿಗೆ ಪಾನಿ ಅದು ಇದು ಬಿಸಿನೀರೆಲ್ಲ ತಗೊಂಡ್ಬಿಟ್ಟು ಮಕ್ಳಿಗೆಲ್ಲ ಹಾಲು ಬೆರೆಸ್ತಾ ಇದ್ದೀನಿ. ಮಕ್ಳಿಗೆ ಹಾಲು ಬೆರೆಸಾದ್ಮೇಲೆ ಬ್ರೇಕ್ಫಾಸ್ಟ್ ನೂಡಲ್ಸ್ ಬೇಕು ಅಂತ ಹೇಳ್ತಾ ಇದ್ರು. ಇವತ್ತು ಸಂಡೇ ಆಗಿದ್ರಿಂದ ಸ್ವಲ್ಪ ಈ ತರನೇ ಇರುತ್ತೆ ನಮ್ಮನೆ ಬ್ರೇಕ್ಫಾಸ್ಟ್. ಚಪಾತಿ ಇಡ್ಲಿ ಎಲ್ಲ ಬಾಕ್ಸಿಗೆ ಬೇಕಾಗಿರೋದ್ರಿಂದ ಸಂಡೇ ಸ್ವಲ್ಪ ಈಸಿ ಆಗಿರೋದಂತದ್ದೇ ಮಾಡ್ಕೊಂತೀನಿ. ಮಗಳು ನೂಡಲ್ಸ್ ಬೇಕು ಅಂತ ಇದ್ಲು, ನೂಡಲ್ಸ್ ನ ಪ್ರಿಪೇರ್ ಮಾಡಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂತಾ ಇದೀನಿ. ಪ್ರತಿದಿನ ತುಂಬಾ ಗಜಿಬಿಜಿಲಿ ಬೇಗ ಬೇಗ ಕೆಲಸ ಮಾಡೋದ್ರಿಂದ ಸಂಡೇ ಒಂದ್ ಸ್ವಲ್ಪ ನಿಧಾನಕ್ಕೆ ಫ್ರೀ ಆಗಿ ಕಾಮ್ ಆಗಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ನಿಧಾನಕ್ಕೆನೆ ಮಾಡ್ಕೊಂತೀನಿ ಈ ಪ್ರತಿಯೊಂದನು. ಹಾಗೇನೆ ಜೊತೆಗೆ ನಂಗೆ ಟೀ ಕೂಡ ಅಭ್ಯಾಸ ಇರೋದ್ರಿಂದ ಸ್ವಲ್ಪ ಒಂದು ಹಾಫ್ ಗ್ಲಾಸಿಗೆ ಬಂದಿದ್ದೀನಿ ಇವಾಗ, 1 ಗ್ಲಾಸಿಂದ. ಅದನ್ನ ಪ್ರಿಪೇರ್ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಶುಂಠಿ ಹಾಕ್ಲೇಬೇಕು ನನಗೆ. ಶುಂಠಿ ಹಾಕ್ಲಿಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಇಷ್ಟ ಆಗಲ್ಲ. ಹಾಗಾಗಿ ಶುಂಠಿ ಟೀ ಮಾಡ್ಕೊಂತಾ ಇದೀನಿ, ಶುಂಠಿ ಹಾಕ್ಬಿಟ್ಟು. ಮಕ್ಳು ಕೂಡ ಲೇಜಿ ಆಗಿರ್ತಾರೆ, ಸಂಡೇ ಆಗಿರೋದ್ರಿಂದ ಹೇಳ್ತಾ ಇರ್ತಾರೆ ಸಂಡೇ ಲೇಟ್ ಆಗಿ ಇದ್ ಮಾಡ್ಬೇಕು ಅಂತ. ನಮ್ಮ ಮನೆಯವ್ರು ಕೂಡ ಇದ್ದಿದ್ರಿಂದ ಅವ್ರು ಕೂಡ ಸ್ವಲ್ಪ ಕಿಚನ್ ಅಲ್ಲಿ ಹೆಲ್ಪ್ ಮಾಡ್ಕೊಂತಾ ಇದಾರೆ. ನಾವು ಅಡ್ಗೆಗೆಲ್ಲ ಕೆಳಗಡೆ ನಲ್ಲಿ ಇದೆ, ನೀರೆಲ್ಲ ಕೆಳಗಡೆಯಿಂದ ತಗೊಂಡ್ಬರೋದ್ರಿಂದ ಅದನ್ನ ನಮ್ಮ ಮನೆಯವರೇ ಬೆಳಿಗ್ಗೆ ಡ್ಯೂಟಿಗೆ ಹೋಗೋಕ್ಕಿಂತ ಮುಂಚೆನೆ ತಗೊಂಡ್ಬರ್ತಾರೆ. ಏನೋ ಹೇಳ್ತಾ ಇದ್ರು, ಹೀಗಾಯ್ತು ಅದಾಯ್ತು ಅಂತ ಏನೋ ಶೇರ್ ಮಾಡ್ತಾ ಇದ್ರು. ಹಂಗೆ ಮಾತಾಡ್ಕೊಂಡು ನಾವು ಕಿಚನ್ ಅಲ್ಲಿ ಒಂದ್ ಸ್ವಲ್ಪ ಕೆಲ್ಸ ಇದ್ರೆ ಸಂಡೇ ಆಗ್ಬಿಡುತ್ತೆ ಬೇಗನೆ. ನೂಡಲ್ಸ್ ಕೂಡ ಎಲ್ಲ ಪ್ರಿಪೇರ್ ಆದ್ಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂತಾ ಇದ್ದೀನಿ. ಮನೆ ಕ್ಲೀನ್ ಮಾಡಿ ಡೈಲಿ ಮನೆ ಒರೆಸ್ಬೇಕು ನನಗಂತೂ. ಏನೇ ಬ್ಯುಸಿ ಇರ್ಲಿ, ಎಷ್ಟೇ ಅರ್ಜೆಂಟ್ ಅಲ್ಲಿ ಹೋಗ್ಬೇಕಾಗಿರ್ಲಿ, ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗೋದೇ ನನಗೆ ಇಷ್ಟ ಆಗುತ್ತೆ. ಯಾಕಂದ್ರೆ ಬಂದ ತಕ್ಷಣ ಮನೆ ಫ್ರೆಶ್ ಆಗಿ ಕಾಣಿಸ್ಬೇಕು ಅನ್ನೋದನ್ನ ನಾನು ಇದ್ ಮಾಡ್ತೀನಿ. ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆ ಒರೆಸ್ಕೊಂಡು ಬಾಗಿಲಿಗೆ ರಂಗೋಲಿ ಹಾಕೋದ್ ಬೆಳಿಗ್ಗೆನೆ ನನಗೆ ಹಾಕಕ್ಕಾಗಲ್ಲ. ಎಷ್ಟೊತ್ತಿಗೆ ಒಟ್ಟಲ್ಲಿ ಹಾಕ್ತೀನಿ, ಮಕ್ಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ತಿರ್ತೀನಿ ಅಲ್ವಾ, ಅವಾಗ್ಲೇ ಎಲ್ಲ ಒರೆಸ್ಕೊಂಡ್ಬಿಟ್ಟು ಆ ಟೈಮಿಗೆ ಹಾಕ್ತೀನಿ. ಬೆಳಿಗ್ಗೆನೆ ಎದ್ದಿ ಹಾಕೋ ಅಷ್ಟ್ರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಮತ್ತೆ ಮಕ್ಳೆಲ್ಲ ಓಡಾಡ್ಬಿಟ್ಟು ಗಲೀಜ್ ಕೂಡ ಮಾಡ್ಬಿಟ್ಟಿರ್ತಾರೆ. ಎಲ್ರು ಹೋದ್ಮೇಲೆನೆ ಕ್ಲೀನ್ ಮಾಡ್ಕೊಳಕ್ಕಾಗೋದು. ಅಷ್ಟ್ರಲ್ಲಿ ನಮ್ಮ ಮನೆಯವರು ಸ್ವಲ್ಪ ಸಾಮಾನು ಎಲ್ಲ ತರಕ್ ಹೋಗಿದ್ರು, ತರಕಾರಿ ಚಿಕನ್ ಎಲ್ಲ. ಹಾಗಾಗಿ ಪಾಪನು ಕೂಡ ಅವ್ರ ಜೊತೆ ಹೋಗ್ತಾನೆ ಮನೇಲಿದ್ರೆ. ಸ್ವಲ್ಪ ಆ ಟೈಮಲ್ಲಿ ಅವ್ರ ಜೊತೆ ಹೋದಾಗ ನನಗೆ ಸ್ವಲ್ಪ ಈಸಿ ಆಗುತ್ತೆ ನನಗೆಲ್ಲ ಕೆಲಸ ಮಾಡ್ಕೊಳಕ್ಕೆ. ಇಲ್ಲಾಂದ್ರೆ ಅದು ಇದು ಅಂತ ಅವನು ಕಿಚನ್ಗೆ ಬರ್ತಾನೆ ಇರ್ತಾನೆ, ಅವನಿಗೇನಾದ್ರೂ ಕೊಡ್ಬೇಕು. ಮತ್ತೆ ಒಂದ್ ಬೌಲಲ್ಲಿ ನೀರೆಲ್ಲ ಕೇಳ್ತಾನೆ, ಆ ಸ್ಪೂನಲ್ಲಿ ಕುಡಿಯಕ್ಕೆ ಮಾಡ್ಕೊಂಡು ಮನೆಯೆಲ್ಲ ಗಲೀಜ್ ಮಾಡಿ ಇಟ್ಟಿರ್ತಾನೆ. ಆ ತರ ಆಗುತ್ತೆ ಅವನ್ ಮನೇಲಿದ್ರೆ. ಸಂಡೇ ಕೆಲಸ ಎಲ್ಲ ಮುಗಿದ್ಮೇಲೆ ನಾನ್ ಕೂಡ ಎಲ್ರ ಜೊತೆನೆ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡೆ. ಸಂಡೇನೆ ಸಿಗೋದು ಎಲ್ರ ಜೊತೆನೆ ಒಟ್ಟಿಗೆ ಕುತ್ಕೊಂಡು ಬ್ರೇಕ್ಫಾಸ್ಟ್ ಊಟ ಎಲ್ಲ ಮಾಡಕ್ಕೆ. ಇಲ್ಲ ಅಂದ್ರೆ ಮಕ್ಳೆಲ್ಲ ಬೇಗ ಮಾಡ್ಕೊಂಡು ಹೋಗಿರ್ತಾರೆ. ನಮ್ಮನೆಯವರು 9:30 ಅಷ್ಟಲ್ಲಿ ಮಾಡ್ತಾರೆ. ನಂದೇ ಆಗ್ತಿತ್ತು 10:30. ಇವಾಗ ಒಂದ್ ಸ್ವಲ್ಪ ರೊಟೀನ್ ಚೇಂಜ್ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ. ಒಂದ್ 7:30 8ಗೆಲ್ಲ ತಿನ್ಕೊಂಡ್ಬಿಡ್ಬೇಕು ಅಂತ. ಯಾಕಂದ್ರೆ ನಾನಿವಾಗ ಸ್ವಲ್ಪ ಡಯಟ್ ಫಾಲೋ ಮಾಡಕ್ ಹೋಗ್ತಾ ಇದ್ದೀನಿ, ವರ್ಕೌಟ್ ಮಾಡಕ್ಕೆ. ಹಾಗಾಗಿ ನಾನು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡೋದೆಲ್ಲ, ಮತ್ತೆ ಮನೆಯೆಲ್ಲ ಕಸ ಮಾಡೋದೆಲ್ಲ ಇವ್ರ ಕೆಲ್ಸ ಅಲ್ವಾ.
ಸ್ಕೂಲ್ ಆಟ ಆಡ್ತೀವಿ ಅಮ್ಮ ಅಂದ್ಬಿಟ್ಟು ಒಂದ್ ಸ್ವಲ್ಪ ಮಕ್ಳು ಕೂಡ ಆಟ ಆಡ್ಕೊಂತ ಇದ್ರು. ನನ್ ಮಕ್ಳಿಗಂತೂ ಹೇರಿಗೆ ಆಯಿಲ್ ಹಚ್ಚೋದೇ ಇಷ್ಟ ಆಗಲ್ಲ. ಯಾವಾಗ ಹೇರ್ ಆಯಿಲ್ ಹಚ್ಬೇಕಾದ್ರೂ ಅವ್ರದ್ದೊಂದ್ ಸ್ವಲ್ಪ ನಖರ ಇದ್ದೇ ಇರುತ್ತೆ. ಬೇಡಮ್ಮ, ಇವತ್ ಬೇಡ, ನಾಳೆ ಬೇಡ, ವೆಡ್ನಸ್ಡೇ ಹಾಕೊಳಲ್ಲ, ವೆಡ್ನಸ್ಡೇ ನನಗೆ ಆ ಡ್ರೆಸ್ ಇರುತ್ತೆ, ಬೇಡ, ಇನ್ನೇನಾದ್ರೂ ನಮ್ ತರ ಕಲರ್ ಡ್ರೆಸ್ ಮಾಡಿದಿದ್ರೆ ಇನ್ಯಾವ ತರ ಆಡ್ತಾ ಇದ್ರಿ ನೀವು ಅಂತ ಹೇಳ್ತೀನಿ. ಇವ್ರಿಗೆ ಒನ್ ಡೇನು ಕಲರ್ ಡ್ರೆಸ್ ಇರಲ್ಲ. ಹಾಗಾಗಿ ಸ್ವಲ್ಪ ಮಸಾಜ್ ಎಲ್ಲ ಮಾಡಿ ಹೇರ್ ಆಯಿಲ್ ಎಲ್ಲ ಹಚ್ಚಿ ಇಬ್ರಿಗೂನು ಕೂಡ ಹೇರ್ ಆಯಿಲ್ ಎಲ್ಲ ಹಚ್ಚಿದೆ. ಬಬ್ಲುಗ್ ಹಚ್ಚಲ್ಲ ನೀನು, ಬಾಯ್ ಎಲ್ಲ ಅವನು, ಒಂದ್ ಸ್ವಲ್ಪ ಇರುತ್ತೆ, ಸ್ವಲ್ಪನೇ ಹಚ್ಚಿದ್ರು ಅವನಿಗೆ ಕಾಣಿಸಲ್ಲ, ಹೋಗ್ಬಿಡುತ್ತೆ. ಹಾಗಾಗಿ ನೀನು ಅವನಿಗೆ ಹಚ್ಚಲ್ವಲ್ಲ ಅಂತ ಕೇಳ್ತಾರೆ. ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಎಣ್ಣೆ ಜಾಸ್ತಿ ಹಚ್ಬೇಡ, ಸ್ವಲ್ಪನೇ ಹಚ್ಚು ಅಂತ ಹೇಳ್ತಾಳೆ. ನನ್ ದೊಡ್ಡ ಮಗಳಿಗಂತೂ ಚೋಟುಗ್ ಹಚ್ಚಿದ್ಮೇಲೆ ನಾನ್ ಹಚ್ಚಿಸ್ಕೊಂತೀನಿ ಅಂತ ಹೇಳ್ತಾಳೆ. ಇಬ್ರು ಜೊತೆ ಸಾಕಾಗ್ ಹೋಗುತ್ತೆ ಎಣ್ಣೆ ಹಚ್ಚ ಅಷ್ಟರಲ್ಲಿ. ಮಧ್ಯಾಹ್ನ ಮತ್ತೆ ಇದ್ದಿದ್ರಿಂದ ಚಿಕನ್ ಮತ್ತೆ ಮಟನ್ ಎರಡು ಕೂಡ ತಗೊಂಡ್ ಬಂದಿದ್ರು. ಮತ್ತೆ ನಾನು ಇದೆಲ್ಲ ಕೆಲಸ ಎಲ್ಲ ಆಗಿ ಮಕ್ಳಿಗೆಲ್ಲ ಎಣ್ಣೆ ಹೆಚ್ಚಾದ್ಮೇಲೆ ನಾನು ಅಡ್ಗೆ ಪ್ರಿಪೇರ್ ಮಾಡೋಣ ಅಂತ ಅಡ್ಗೆ ಮಾಡಕ್ ಬಂದಿದ್ದೀನಿ. ಇವಾಗ ಬೇಗನೆ ಆಗ್ಬಿಡುತ್ತೆ. ನಾನಂತೂ ಸ್ವಲ್ಪ ಲೇಟ್ ಮಾಡ್ಕೊಳಲ್ಲ. ಬೇಗನೆ ಏನೇನ್ ಕೆಲಸ ಇದ್ರು ನನಗೆ ಬೇಗ ಆಗ್ಬಿಟ್ಟು ಕುತ್ಕೊಂಡ್ಬಿಡ್ಬೇಕು, ಆ ತರ ಮೆಂಟಾಲಿಟಿ ಅವಳು. ಸ್ವಲ್ಪ ನಿಧಾನಕ್ ಮಾಡ್ಕೊಳ್ಳೋಣ ಆ ತರ ಎಲ್ಲ ಆಗೋದೇ ಇಲ್ಲ. ಎಷ್ಟು ನನ್ ಕೈಲಿ ಬೇಗ ಆಗುತ್ತೆ ಅಷ್ಟು ಎಲ್ಲಾ ಕೆಲ್ಸನು ನಾನು ಕವರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಸಂಡೇ ಇಲ್ಲ ಅಂದ್ರೆ ನನಗೆ ಮಂಡೇ ಟು ಸ್ಯಾಟರ್ಡೆ ಅಂತೂ ನನಗೆ 10:30 ಅಷ್ಟರಲ್ಲಿ ನನಗೆ ಪೂರ್ತಿ ಮನೆ ಕೆಲಸ ಎಲ್ಲ ಆಗಿ ಮಧ್ಯಾಹ್ನಕ್ಕೆ ಸಾಂಬಾರ್ ಕೂಡ ಮಾಡಿ ಅವಾಗ್ಲೇ ಇಟ್ಬಿಡ್ತೀನಿ ನಾನು ಯಾವಾಗ್ಲೂ. ಮಟನ್ ಸಾಂಬಾರ್ ಮಾಡೋಣ ಅಂತ ಮಟನ್ ಸಾಂಬಾರು ಮತ್ತೆ ಚಿಕನ್ ಗೊಜ್ಜು ಮಾಡಿದ್ದೆ, ಫ್ರೈ ಮಾಡಿದ್ದೆ, ಸ್ವಲ್ಪ ಕಬಾಬ್ ಮಾಡೋಣ ಅಂತ ಎಲ್ಲ ಕೂಡ ಮಾಡ್ಕೊಂಡು ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವಾಗ ಮಿಕ್ಸಿ ಒಂದ್ ಸ್ವಲ್ಪ ಕೆಟ್ಟ ಹೋಗಕ್ಕಾಗಿದೆ. ನಾನ್ ಮದ್ವೆ ಆದಾಗ ತಗೊಂಡಿರೋದು, ಇದು 10-12 ವರ್ಷ ಆಗಕ್ ಬಂದಿದೆ. ಹಾಗಾಗಿ ಇವಾಗ ಚೇಂಜ್ ಮಾಡ್ಬೇಕು ಮಿಕ್ಸಿನ ಅನ್ಕೊಂಡಿದೀನಿ. ಕ್ಯಾಂಟೀನ್ ಅಲ್ಲಿ ಬಂದಿರ್ಲಿಲ್ಲ ನಾನ್ ಹೋದಾಗ. ನೋಡೋಣ, ಈ ವಾರದಲ್ಲೇ ಬರುತ್ತೆ ಅಂದಿದ್ರು. ಯಾವಾಗಾದ್ರೂ ಹೋಗ್ಬಿಟ್ಟು ತಗೊಂಡ್ಬರ್ಬೇಕು. ತುಂಬಾನೇ ಹಳೇದಾಗ್ಬಿಟ್ಟಿದೆ, ಸ್ವಲ್ಪ ನಿಂತಿ ಬರುತ್ತೆ. ಜಾರ್ಸ್ ಎಲ್ಲ ಸ್ವಲ್ಪ ಹಳೇದಾಗ್ಬಿಟ್ಟಿದೆ. ಹಂಗಾಗಿ ಒಂದ್ ಮಿಕ್ಸಿ ಕೂಡ ತಗೊಂಡ್ಬೇಕು ಇವಾಗ. ಸದ್ಯಕ್ಕೆ ಅದೊಂದು ಬೇಕಾಗಿದೆ. ಪಾಪು ಸಾಂಬಾರಲ್ಲಿ ತಿನ್ನಲ್ಲ ಖಾರ ಅಂತ, ಹಾಗಾಗಿ ಅವನಿಗೆ ಸೂಪು ಮತ್ತೆ ಮಟನ್ ಪೀಸ್ ನ ಸ್ವಲ್ಪ ಹಾಗೆ ವಿಷಲ್ ಹಾಕ್ಸಿರ್ತೀನಲ್ವಾ, ಹಾಗೇನೆ ತೆಗ್ದಿಟ್ಕೊಂಡ್ಬಿಟ್ಟಿರ್ತೀನಿ. ಮತ್ತೆ ಊಟ ಎಲ್ಲ ಮಾಡೋದೆಲ್ಲ ನನಗೆ ರೆಕಾರ್ಡ್ ಮಾಡಕ್ಕೆ ಮರ್ತೆ ಹೋಗ್ಬಿಟ್ಟಿತ್ತು. ಹಾಗೇನೆ ಮರ್ತೋಗ್ಬಿಡುತ್ತೆ. ಸ್ವಲ್ಪ ಬೆಳಿಗ್ಗೆ ಎಲ್ಲ ಮಾಡ್ಕೊಂಡಿರ್ತೀನಿ, ಮಧ್ಯಾಹ್ನದ ಮೇಲೆ ಏನೆಲ್ಲ ಮಾಡಿದೆ ಅನ್ನೋದನ್ನ ಮರ್ತೋಗ್ಬಿಡ್ತೀನಿ. ಇವಾಗ ಹೊಸ ಬೀರು ಕೂಡ ತಗೊಂಡ್ಬಂದಿರೋದ್ರಿಂದ ಫೋಲ್ಡಿಂಗ್ ಎಲ್ಲ ತುಂಬಾನೇ ಇತ್ತು. ನಮ್ಮ ಅತ್ತೆ ಮಗಳು, ನಮ್ಮ ಅತ್ತೆ ಎಲ್ರು ಇದ್ರು, ನಾವು ಫೋಲ್ಡ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನಾವು ಸಂಜೆ ಮೇಲೆ ಫುಲ್ ಎಷ್ಟು ಬಟ್ಟೆ ಇದೆ ಮನೇಲಿ ಅಷ್ಟು ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ಬಿಟ್ವಿ, ಎಲ್ಲ ಜೋಡಿಸ್ಕೊಂಡ್ವಿ. ಈ ತರ ಕಂಟೈನರ್ಸ್ ನ ತಗೊಂಡಿದೀನಿ. ಅದಕ್ಕೆ ಮಕ್ಳು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ, ಯಾಕಂದ್ರೆ ಪದೇ ತೆಗಿಯಕ್ಕೂ ಆಗಲ್ಲ ಅಲ್ವಾ. ಹಾಗಾಗಿ ಇದು ಮತ್ತೆ ಮಾರನೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಗೆ ಟೊಮೊಟೊ ಬಾತ್ ಮಾಡಿದ್ದೆ. ತುಂಬಾನೇ ಚೆನ್ನಾಗಿ ಬಂದಿತ್ತು ಟೊಮೊಟೊ ಬಾತ್ ಅಂತೂ. ಮಕ್ಕಳಿಗೆ ಬಾಕ್ಸಿಗೆಲ್ಲ ಪ್ರಿಪೇರ್ ಮಾಡಿ ಎಲ್ಲ
ಮಕ್ಳನ್ನ ಸ್ಕೂಲಿಗೆಲ್ಲ ರೆಡಿ ಮಾಡಿ ಕಳ್ಸೋಷ್ಟ್ರಲ್ಲಿ ಅಬ್ಬಬ್ಬಾ ಸಾಕಾಗಿ ಹೋಗುತ್ತೆ. ನಮ್ಮ ಅತ್ತಿಗೆ ಮಗಳು ಕೂಡ ಹಾಸ್ಟೆಲ್ ಸಿಕ್ಕಿತ್ತು ಅವಳಿಗೆ, ಹಾಸ್ಟೆಲಿಗೆ ಕೂಡ ಹೋಗ್ತಿದ್ಲು. ಅವಳನ್ನ ಬಿಟ್ಕೊಡಕ್ಕೆ ಅಂತ ಪಾಪು ಮತ್ತೆ ನಮ್ಮ ಮನೆಯವರು ಇಬ್ರು ಕೂಡ ಹೊರಟಿದ್ದಾರೆ. ತುಂಬಾನೇ ಚೆನ್ನಾಗ್ ಬಂದಿತ್ತು ಪಲಾವ್ ಅಂತೂ. ಅವಾಗ ನಾನೇ ಐರನ್ ಮಾಡ್ಬೇಕಾಯ್ತು, ಯಾಕಂದ್ರೆ ನಮ್ಮ ಮನೆಯವ್ರು ಇದ್ರೆ ಅವರೇ ಐರನ್ ಎಲ್ಲ ಮಾಡ್ಕೊಟ್ಬಿಡ್ತಾರೆ ಮಕ್ಳಿಗೆ. ಮಕ್ಳು ಯೂನಿಫಾರ್ಮ್ಸ್ ಎಲ್ಲ ಮನೇಲೆ ಮಾಡ್ಕೊಂತೀವಿ ಐರನ್ ಎಲ್ಲ. ನಮ್ಮ ಮನೆಯವ್ರ ಶರ್ಟ್ಸ್ ಮತ್ತೆ ಯೂನಿಫಾರ್ಮ್ಸ್ ಇದ್ರೆ ಹೊರಗಡೆ ಕೊಡ್ತೀವಿ. ಇವ್ರದ್ದು ಸ್ಕೂಲಿಗೆ ಹೋಗ್ಬೇಕಾದ್ರೆ ಒಂದ್ 5 ನಿಮಿಷಕ್ಕೆಲ್ಲ ಆಗ್ಬಿಡುತ್ತೆ, ಅವಾಗ್ಲೇ ಮಾಡ್ಕೊಂಡ್ಬಿಡ್ತೀವಿ. ನಮ್ಮ ಮನೆಯವ್ರು ಇದ್ರೆ ಅವರೇ ಮಾಡೋದು. ಇವಾಗ ಅವಳನ್ನ ಹಾಸ್ಟೆಲ್ ಕಳ್ಸಕ್ಕೆ ಅಂತ ಹೋಗ್ಬೇಕಿತ್ತಲ್ವಾ, ಹಾಗಾಗಿ ನಾನೇ ಮಾಡ್ಕೊಂತಾ ಇದೀನಿ. ನನ್ನ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.